ನೀನಾಸಂ ಸತೀಶ್ ಅವರು ಸದಾ ಇನೋವೇಟಿವ್ ಇರಬಹುದು, ಡೆಡಿಕೇಶನ್ ಇರಬಹುದು ಸಿನಿಮಾಗಳ ಬಗ್ಗೆ, ಅಥವಾ ಅವರು ಸ್ಕ್ರಿಪ್ಟ್ ಚೂಸ್ ಮಾಡುವಂತದ್ದು ಇರಬಹುದು, ಆ ಸಿನಿಮಾ ಸಕ್ಸಸ್ ಇಂಪ್ಯಾಕ್ಟ್ ಆಗುತ್ತೆ. ದಿ ರೈಸ್ ಆಫ್ ಅಶೋಕ ಅನ್ನುವಂತ ಸಿನಿಮಾವನ್ನ ಈಗ ಕೈಗೆತ್ತಿಕೊಂಡಿರುವಂತದ್ದು. ತಮಿಳಿನ ಮಹಾರಾಜ ಸಿನಿಮಾ ನೋಡೋ ರೀತಿ ಅನ್ನಿಸ್ತಿದೆ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ಕೀರ್ತಿ ಪಾಟೀಲ್. ವಿಜಯ್ ಸೇತುಪತಿ ಹಾದಿಯಲ್ಲಿ ನೀನಾಸಂ ಸತೀಶ, ಇಲ್ಲಿವರೆಗೂ ಒಂದು ಲೆಕ್ಕ, ಇನ್ಮೇಲೆ ಹೊಸ ಲೆಕ್ಕ. ದಿ ರೈಸ್ ಆಫ್ ಅಶೋಕ. ಅಭಿನಯ ಚತುರ ನೀನಾಸಂ ಸತೀಶ್ ನಟ, ನಿರ್ಮಾಪಕ, ಗಾಯಕ, ಬರಹಗಾರ, ಹೀಗೆ ಹಲವಾರು ಆಯಾಮಗಳಲ್ಲಿ ಗುರುತಿಸಿಕೊಂಡ ದಿ ಮ್ಯಾನ್ ಆಫ್ ಮಲ್ಟಿ ಟ್ಯಾಲೆಂಟ್ ಅಂತಾನೆ ಹೆಸರು. ಅಶೋಕ ಬ್ಲೇಡ್ ಅನ್ನುವಂಥ ಒಂದು ಟೈಟಲ್ ಇಟ್ಕೊಂಡು ಸಿನಿಮಾವನ್ನ ಮಾಡ್ತಿದ್ರು. ಆದ್ರೆ ಈಗ ಅಶೋಕ ಬ್ಲೇಡ್ ಸಿನಿಮಾ ಹೆಸರನ್ನ ಬದಲಾಯಿಸಿದೆ. ಇದಕ್ಕೂ ಮೊದಲು ಒಂದು ವಿಚಾರ ಹೇಳ್ತೀನಿ. ನೀನಾಸಂ ಸತೀಶ್ ಅವರು ಸದಾ ಇನೋವೇಟಿವ್ ಇರಬಹುದು, ಡೆಡಿಕೇಶನ್ ಇರಬಹುದು ಸಿನಿಮಾಗಳ ಬಗ್ಗೆ, ಅಥವಾ ಅವರು ಸ್ಕ್ರಿಪ್ಟ್ ಚೂಸ್ ಮಾಡುವಂಥದ್ದು ಇರಬಹುದು, ಆ ಸಿನಿಮಾ ಸಕ್ಸಸ್ ಇಂಪ್ಯಾಕ್ಟ್ ಆಗುತ್ತೆ. ಸದ್ಯಕ್ಕೆ ಇದೇ ರೀತಿನಲ್ಲಿ ಈ ಹಿಂದೆ ಚಂಬಲ್, ಗೋದ್ರಾ ಸಿನಿಮಾಗಳು ಮಾಡಿದ್ರು. ಅದು ಯಾವ ರೀತಿ ಸದ್ದು ಮಾಡ್ತು, ಅದೇ ರೀತಿ ಆ ಒಂದು ಜಾನರ್ ಇರ್ಬೋದು, ಕ್ರಾಂತಿಕಾರಿ ಕಥೆಯನ್ನಾಗಿ ಹುಟ್ಟಿಸುವಂತಹ ದಿ ರೈಸ್ ಆಫ್ ಅಶೋಕ ಅನ್ನುವಂಥ ಸಿನಿಮಾವನ್ನ ಈಗ ಕೈಗೆತ್ತಿಕೊಂಡಿರುವಂಥದ್ದು. ಈಗಾಗಲೇ ಸಿನಿಮಾದ ಮೋಷನ್ ಪೋಸ್ಟರ್ ಕೂಡ ಬಿಡುಗಡೆಯಾಗಿ ಹಲವಾರು ಕಡೆ ಅದು ಲೈಕ್ಸ್ ಇರ್ಬೋದು, ವ್ಯೂಸ್, ಕಾಮೆಂಟ್ಸ್ ಇರ್ಬೋದು, ಎಲ್ಲ ಕಡೆ ಟ್ರೆಂಡಿಂಗ್ನಲ್ಲಿ ಇರುವಂಥದ್ದು. ಈ ಹಿಂದೆ ಮೋಷನ್ ಪೋಸ್ಟರ್ ರಿಲೀಸ್ ಆಗಿತ್ತು, ಇಂದಿಗೂ ಸಹ ಅದು ಯೂಟ್ಯೂಬ್ನಲ್ಲಿ ಚಾಲ್ತಿಯಲ್ಲಿರುವಂಥದ್ದು. ಹಲವಾರು ಜನ ಈ ಸಿನಿಮಾ, ಈ ಒಂದು ಮೋಷನ್ ಪೋಸ್ಟರ್ ನೋಡ್ತಿದ್ರೆ ನಮಗೆ ತಮಿಳಿನ ಮಹಾರಾಜ ಸಿನಿಮಾ ನೋಡೋ ರೀತಿ ಅನ್ನಿಸ್ತಿದೆ ಅಂತ ಹೇಳ್ತಿದ್ದಾರೆ. ಲಿಂಕ್ ಎಲ್ಲಿಗೆ ಅನ್ನುವಂಥದ್ದು ನಾನು ನಿಮಗೆ ಕೊನೆಯದಾಗಿ ಹೇಳ್ತೀನಿ. ಮೊದಲನೇದಾಗಿ ಅಶೋಕ ಬ್ಲೇಡ್ ಅನ್ನುವಂಥದ್ದು ದಿ ರೈಸ್ ಆಫ್ ಅಶೋಕ ಯಾಕಾಯಿತು ಅನ್ನುವಂಥದ್ದು ಒಂದು ವಿಚಾರ ಸಹ. ಯಾಕಂದರೆ ಈ ಹಿಂದೆ ಸಹ ನೀವು ನೋಡಿರ್ಬೋದು, ಪುಷ್ಪ ದಿ ರೈಸ್ ಅನ್ನುವಂಥದ್ದು ಈ ರೀತಿ ಎಲ್ಲ ರೂಲ್ ಮಾಡಿತು ಇಂಡಸ್ಟ್ರಿನೇ. ಅದೇ ರೀತಿಯಾಗಿ ಕನ್ನಡ ಇಂಡಸ್ಟ್ರಿನ ರೂಲ್ ಮಾಡೋದಕ್ಕೋಸ್ಕರ ಈಗಾಗಲೇ KGF ಸಿನಿಮಾ ಇರ್ಬೋದು, ಕಾಂತಾರ ಇರ್ಬೋದು, ಇದಾದ ಮೇಲೆ ಒಂದು ಬೇರೆ ರೀತಿ ಜಾನರ್, ಅದು ಡಾರ್ಕ್ ಶೇಡ್ ಆಗಿದ್ರೆ ಇದು ಬೇರೆ ರೀತಿನೇ ಜಾನರ್ ಆಗಿ ಸಿನಿಮಾ ಬರ್ತಿದೆ. ರೆಟ್ರೋ ಕಾಲದ ಕತೆ ಈಗಿನ ಮೆಟ್ರೋ ಕಾಲದ ಮಂದಿಗೆ ಇಷ್ಟ ಆಗುತ್ತೆ ಅನ್ನುವಂಥದ್ದನ್ನ ನೀನಾಸಂ ಸತೀಶ್ ಅವರು ಹೇಳ್ತಿರುವಂಥದ್ದು. ಸದ್ಯಕ್ಕೆ ಸಿನಿಮಾದ ಕಥಾಹಂದರ ಆ ಒಂದು ಜಾನರ್ ಇರಬಹುದು. ಇನ್ನು ಸಿನಿಮಾದ ನಿರ್ದೇಶಕರು ಇತ್ತೀಚೆಗಷ್ಟೇ ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು. ವಿನೋದ್ ಅವರು, ಅವರ ಡ್ರೀಮ್ ಪ್ರಾಜೆಕ್ಟ್ ಇದಾಗಿತ್ತು. ಈ ಡ್ರೀಮ್ ಪ್ರಾಜೆಕ್ಟ್ ಅರ್ಧಕ್ಕೆ ನಿಲ್ಲಬಾರದು ಅನ್ನೋ ಒಂದು ಕಾರಣಕ್ಕೆ ಈ ಚಿತ್ರದ ಸಹ ನಿರ್ದೇಶಕರೊಬ್ಬರು ಕೈಗೆತ್ತಿಕೊಂಡಿರುವಂಥದ್ದು. ಸಿನಿಮಾದ ಪೂರ್ತಿ ಜವಾಬ್ದಾರಿಯನ್ನ ಚಿತ್ರದ ಸಹ ನಿರ್ದೇಶಕರು ವಹಿಸಿಕೊಂಡಿರುವಂಥದ್ದು. ಈ ಸಿನಿಮಾವನ್ನ ಆದಷ್ಟು ಬೇಗ ಬೆಳ್ಳಿ ಪರದೆಗೆ ತರಬೇಕು ಅನ್ನುವಂಥ ಒಂದು ದವಕದಲ್ಲಿ ಅವರು ಇರುವಂಥದ್ದು. ಇನ್ನು ಈ ಸಿನಿಮಾದ ನಿರ್ಮಾಣವನ್ನ ವೃದ್ಧಿ ಕ್ರಿಯೇಷನ್ಸ್ ಹಾಗೂ ಸತೀಶ್ ಪಿಕ್ಚರ್ಸ್ ಬ್ಯಾನರ್ನಲ್ಲಿ ನಿರ್ಮಾಣ ಮಾಡಲಾಗ್ತಿದೆ. ಸಿನಿಮಾ ನಟನೆ ಮಾತ್ರವಲ್ಲ, ಸಿನಿಮಾದ ಒಂದು ಪೈಸಾ ತೆಗೆದುಕೊಳ್ಳದೆ ಸಿನಿಮಾಗೆ ಬಂಡವಾಳವನ್ನ ಹೂಡ್ತಿದ್ದಾರೆ ನೀನಾಸಂ ಸತೀಶ್ ಅವರು. ಸದ್ಯ ದಿ ರೈಸ್ ಆಫ್ ಅಶೋಕ ಚಿತ್ರದ ಮೋಷನ್ ಪೋಸ್ಟರ್ ಈಗಾಗಲೇ ಬಿಡುಗಡೆ ಆಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ ನಲ್ಲಿ ಸಹ ಈ ಒಂದು ಮೋಷನ್ ಪೋಸ್ಟರ್ ಇರುವಂತದ್ದು. ಸಿನಿಮಾದ ಮೋಷನ್ ಪೋಸ್ಟರ್ ನೋಡ್ತಿದ್ರೆ ತಮಿಳಿನ ಮಹಾರಾಜ ಸಿನಿಮಾ ರೀತಿನೇ ಕಾಣ್ತಿದೆ. ಯಾವ ರೀತಿ ಹಿಂಟ್ ಕೊಡ್ತಾ ಹೋಗುತ್ತೆ ಈ ಕನ್ನಡ ಸಿನಿಮಾ ಅನ್ನೋ ರೀತಿಯಲ್ಲಿ ಪ್ರೇಕ್ಷಕರು ಈಗ ಹುಬ್ಬೇರಿಸಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಸದ್ಯಕ್ಕೆ ನೀನಾಸಂ ಸತೀಶ್ ಅವರು ಈ ಸಿನಿಮಾಗಾಗಿ ತಮ್ಮ ಬೆವರು, ರಕ್ತ ಎಲ್ಲವನ್ನೂ ಕೊಟ್ಟಿರುವಂಥದ್ದು. ಯಾಕಂತ ಹೇಳಿದ್ರೆ ಸಿನಿಮಾದ ನಿರ್ದೇಶಕ ವಿನೋದ್ ಅನ್ನುವಂಥವ್ರು ಇತ್ತೀಚೆಗಷ್ಟೇ ಆತ್ಮಹತ್ಯೆಯನ್ನ ಮಾಡಿಕೊಂಡ್ರು. ಒಂದಷ್ಟು ಅವರ ವೈಯಕ್ತಿಕ ಕಾರಣಗಳಿಂದ ಈ ಸಿನಿಮಾ ಅರ್ಧಕ್ಕೆ ನಿಲ್ಲಬಾರದು ಅನ್ನೋ ಕಾರಣಕ್ಕಾಗಿ ಚಿತ್ರದ ಸಹ ನಿರ್ದೇಶಕರು ಈ ಸಿನಿಮಾ ಪೂರ್ತಿ ಜವಾಬ್ದಾರಿಯನ್ನ ತೆಗೆದುಕೊಂಡು ಸಿನಿಮಾವನ್ನ ರಿಲೀಸ್ ಮಾಡುವಂತಹ ದೌಕದಲ್ಲಿ ಇರುವಂಥದ್ದು. ಸದ್ಯ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಒಂದು ಪ್ರಶ್ನೆ ಆದರೆ, ಇನ್ನೊಂದು ಕಡೆ ಚಿತ್ರದ ಶೂಟಿಂಗ್ ಯಾವ ಹಂತದಲ್ಲಿದೆ? ಸದ್ಯಕ್ಕೆ ಆಲ್ಮೋಸ್ಟ್ ಚಿತ್ರದ ಶೂಟಿಂಗ್ ಕಂಪ್ಲೀಟ್ ಆಗಿದೆ. ಇನ್ನೇನು ಕೊನೆ ಹಂತದ ಶೂಟಿಂಗ್ ಮಾತ್ರ ಬಾಕಿ ಇರುವಂಥದ್ದು. ಫೆಬ್ರವರಿ ತಿಂಗಳಲ್ಲಿ, ಫೆಬ್ರವರಿ ಒಂದು 15 ಅಥವಾ 12ನೇ ತಾರೀಕು ಅದಾದ ಮೇಲೆ ಚಿತ್ರದ ಶೂಟಿಂಗ್, ಕೊನೆ ಹಂತದ ಶೂಟಿಂಗ್ ಏನಿದೆ ಆ ಭಾಗ ಶುರು ಆಗುತ್ತೆ. ನೀನಾಸಂ ಸತೀಶ್ ಅವರು ಸಿನಿಮಾದ ಶೂಟಿಂಗ್ನಲ್ಲಿ ಭಾಗವಹಿಸ್ತಾರೆ. ಎಲ್ಲ ಸಿನಿಮಾದ ಒಂದು ತಂಡ ಕೂಡ ಅಲ್ಲಿ ಭಾಗವಹಿಸುವಂಥದ್ದು. ಏನು ಕೊನೆ ಹಂತ ಶೂಟಿಂಗ್ ಅದಾದಮೇಲೆ ಕುಂಬಳಕಾಯಿ ಹೊಡೆದು ಸಿನಿಮಾ ಕಂಪ್ಲೀಟ್ ಆಗಿದೆ, ಕ್ಲೈಮ್ಯಾಕ್ಸ್ ಅನ್ನುವಂಥದ್ದು ಒಂದು ಸುದ್ದಿ ಕೂಡ ಕೊಡ್ತಾರೆ. ಇದಾದ್ಮೇಲೆ ರಿಲೀಸ್ ಡೇಟ್ ಅನೌನ್ಸ್ ಮಾಡ್ತಾರೆ. ಒಂದಷ್ಟು ಅಪ್ಡೇಟ್ಗಳು, ಸಿನಿಮಾದ ಇಂಟ್ರೆಸ್ಟಿಂಗ್ ಭಾಗ ಏನಾಗಿರುತ್ತೆ, ಕ್ಯೂರಿಯಸ್ ಹುಟ್ಟಿಸುವಂಥ ಒಂದಷ್ಟು ಅಪ್ಡೇಟ್ಸ್ಗಳನ್ನು ಸಹ ಕೊಡುವಂಥ ಒಂದು ನಿಟ್ಟಿನಲ್ಲಿ ಪ್ಲಾನ್ ಮಾಡ್ಕೊಂಡಿರುವಂಥದ್ದು ನೀನಾಸಂ ಸತೀಶ್ ಅವರು. ಇನ್ನು ಈ ಸಿನಿಮಾಗೆ ವೃದ್ಧಿ ಕ್ರಿಯೇಷನ್ಸ್ ಹಾಗೂ ಸತೀಶ್ ಪಿಕ್ಚರ್ಸ್ ಬ್ಯಾನರ್ನಲ್ಲಿ ಸಿನಿಮಾ ನಿರ್ಮಾಣ ಆಗ್ತಿದೆ. ಯಾವುದೇ ರೀತಿಯ ರೆನ್ಯುಮರೇಷನ್ ಪಡೆಯದೆ ನೀನಾಸಂ ಸತೀಶ್ ಅವರು ಈ ಸಿನಿಮಾಗೆ ತಾವೇ ಬಂಡವಾಳವನ್ನು
ಹೂಡ್ತಿರೋವಂಥದ್ದು. ಸಿನಿಮಾದಲ್ಲಿ ಇರುವಂತಹ ತಾರಾಗಣ ಸಹ ತುಂಬ ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು. ಇಷ್ಟು ವರ್ಷಗಳಲ್ಲಿ ನೀನಾಸಂ ಸತೀಶ್ ಅವರು ಯಾವ ರೀತಿ ಅವರು ಸ್ಕ್ರಿಪ್ಟ್ಗಳನ್ನು ಆಯ್ಕೆ ಮಾಡ್ತಾ ನಟಿಸ್ತಾ ಬಂದರು, ಆದರೆ ದಿ ರೈಸ್ ಆಫ್ ಅಶೋಕ ಬೇರೆ ರೀತಿಯಲ್ಲಿ ದಿ ರೈಸ್ ಆಗುತ್ತೆ ಇಂಡಸ್ಟ್ರಿನಲ್ಲಿ ಅನ್ನುವಂಥ ಒಂದು ಸೂಕ್ಷ್ಮತೆ, ಸಾಧ್ಯತೆ ಎಲ್ಲವೂ ಸಹ ಕಾಣ್ತಿರೋವಂಥದ್ದು. ಯಾಕಂತ ಹೇಳಿದ್ರೆ ಅವರ ಲುಕ್ ವೈಸ್ ಇರ್ಬೋದು, ಮ್ಯಾನರಿಸಮ್ ಇರ್ಬೋದು, ಫಿಸಿಕಲ್ ಟ್ರಾನ್ಸ್ಫಾರ್ಮೇಷನ್ ಇರಬಹುದು, ಪ್ರತಿಯೊಂದು ಸಹ ಆ ಮೋಷನ್ ಪೋಸ್ಟರ್ನಲ್ಲಿ ಹೈಲೈಟ್ ಆಗಿರುವಂಥದ್ದು. ಮುಂದಿನ ದಿನಗಳಲ್ಲಿ ಯಾವ ರೀತಿ ಇವರು ಹಿಂಟ್ಗಳನ್ನು ಕೊಡ್ತಾರೆ ಅಥವಾ ಸಿನಿಮಾದ ಅಪ್ಡೇಟ್ಸ್ಗಳನ್ನು ಕೊಡ್ತಾರೆ ಅನ್ನೋದ್ರ ಮೇಲೆ ಸಹ ಮಾರ್ಕೆಟಿಂಗ್ ಇವರ ಸ್ಟ್ರಾಟಜಿ ನಿಂತಿದೆ. ಸದ್ಯಕ್ಕೆ ಸಿನಿಮಾ ಮಹಾರಾಜ ಸಿನಿಮಾನ ಹೋಲುತ್ತೆ ಅನ್ನುವಂಥದ್ದು ಹೇಳಿದೆ ನಾನು ಆಗಲೇ. ಈ ಹಿಂದೆ ವಿಜಯ್ ಸೇತುಪತಿ ಅವರು ತಮಿಳಿನಲ್ಲಿ ಮಹಾರಾಜ ಸಿನಿಮಾದಲ್ಲಿ ಅಭಿನಯಿಸಿದ್ರು. ತಮಿಳಿನಲ್ಲಿ ಯಾವ ರೀತಿ ಅದು ಕಮಾಲ್ ಮಾಡಿತು ಮಹಾರಾಜ ಸಿನಿಮಾ, OTT ನಲ್ಲಿ ಸಹ ತುಂಬಾ ಒಳ್ಳೆ ಉತ್ತಮ ಪ್ರೇಕ್ಷಕರ ಅಭಿಪ್ರಾಯವನ್ನು ಪಡೆದುಕೊಳ್ತು. ಥಿಯೇಟರ್ನಲ್ಲೂ ಹಿಟ್ ಆಯಿತು, ಆದರೆ OTT ನಲ್ಲಿ ಒಂದು ಬ್ಲಾಕ್ ಬಸ್ಟರ್ ಅಂತಾನೆ ಹೇಳ್ಬೋದು. ಆ ರೀತಿನಲ್ಲಿ ಯಾವ ಒಂದು ಸಿನಿಮಾ ಎಲ್ಲರ ಮನಸ್ಸನ್ನ ಗೆಲ್ತು, ಅದೇ ರೀತಿ ಈಗ ದಿ ರೈಸ್ ಆಫ್ ಅಶೋಕ ಸಿನಿಮಾ ಸಹ ಥಿಯೇಟರ್ ಮೊದಲು ರಿಲೀಸ್ ಆಗಲಿ. ಥಿಯೇಟರ್ನಲ್ಲಿ ರಿಲೀಸ್ ಆಯ್ತಂದ್ರೆ ಒಂದು ಧೂಳು ಎಬ್ಸುತ್ತೆ ಸಿನಿಮಾ, ಒಂದು ರೀತಿಯ ಕಮಾಲ್ ಮಾಡುತ್ತೆ. ಈಗಾಗಲೇ ಮೋಷನ್ ಪೋಸ್ಟರ್ ಒಂದು ಚಿಂದಿಯನ್ನು ಮಾಡಿರುವಂಥದ್ದು. ಅದೇ ರೀತಿಯಾಗಿ ಸಿನಿಮಾ ರಿಲೀಸ್ ಆದಮೇಲೆ ಬೇರೆ ರೀತಿಯಲ್ಲಿ ಅದು ಎಲ್ಲರ ಪ್ರೇಕ್ಷಕರ, ಕನ್ನಡ ಪ್ರೇಕ್ಷಕರ ಹುಬ್ಬೇರಿಸೋ ರೀತಿಯಲ್ಲಿ ಮಾಡಲಿ ಅನ್ನುವಂಥದ್ದು ಒಂದು ಪ್ರೇಕ್ಷಕರ ಅಭಿಪ್ರಾಯ ಸಹ ಆಗಿರುವಂಥದ್ದು. ಜೊತೆಗೆ ನೀನಾಸಂ ಸತೀಶ್ ಅವರ ಫ್ಯಾನ್ಸ್ ಕೂಡ ಈ ಸಿನಿಮಾಗೋಸ್ಕರ ಕಾಯ್ತಿದ್ದಾರೆ. ಈ ಸಿನಿಮಾ ಕನ್ನಡ, ತೆಲುಗು, ತಮಿಳು ಭಾಷೆನಲ್ಲಿ ಸದ್ಯಕ್ಕೆ ರಿಲೀಸ್ ಆಗ್ತಿದೆ ಅನ್ನುವಂಥದ್ದು ಅನೌನ್ಸ್ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇದು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಮಲಯಾಳಂ, ಹಿಂದಿ ಭಾಷೆನಲ್ಲೂ ರಿಲೀಸ್ ಆಗುತ್ತಾ ಕಾದು ನೋಡಬೇಕಾಗಿದೆ. ಕ್ಯಾಮರಾಮನ್ ಪೃಥ್ವಿ ಜೊತೆ ಕೀರ್ತಿ ಪಾಟೀಲ್, ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.